ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 5ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 7 ಕಾಲ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, ಮೌಖಿಕ ಲೆಕ್ಕಗಳು. ಮೊದಲನೇ ಪ್ರಶ್ನೆ, 1 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು? ಇಲ್ಲಿ 1 ನಿಮಿಷಕ್ಕೆ ಎಷ್ಟು ಸೆಕೆಂಡುಗಳು ಎಂದು ನಾವು ಈಗ ಬರೆಯಬೇಕು. 1 ನಿಮಿಷಕ್ಕೆ 60 ಸೆಕೆಂಡುಗಳು. 60 ಸೆಕೆಂಡ್ಗಳು. 1 ಗಂಟೆಗೆ ಎಷ್ಟು ನಿಮಿಷಗಳು? ಇಲ್ಲಿ 1 ಗಂಟೆಗೆ 60 ನಿಮಿಷಗಳು. 60 ನಿಮಿಷಗಳು ಎಂದು ಬರೆಯೋಣ. ಪ್ರಶ್ನೆ ನಂಬರ್ 3, 1 ದಿನಕ್ಕೆ ಎಷ್ಟು ಗಂಟೆಗಳು? 1 ದಿನಕ್ಕೆ 24 ಗಂಟೆಗಳಿರುತ್ತವೆ. ಆದ್ದರಿಂದ 24 ಗಂಟೆಗಳು ಎಂದು ಬರೆಯಬೇಕು. 24 ಗಂಟೆಗಳು. 1 ವಾರಕ್ಕೆ ಎಷ್ಟು ದಿನಗಳು? 1 ವಾರಕ್ಕೆ 7 ದಿನಗಳಿರುತ್ತವೆ. 7 ದಿನಗಳು ಎಂದು ಬರೆಯೋಣ. 7 ದಿನಗಳು. ಪ್ರಶ್ನೆ ನಂಬರ್ 5, 1 ವರ್ಷಕ್ಕೆ ಎಷ್ಟು ತಿಂಗಳುಗಳು? 1 ವರ್ಷದಲ್ಲಿ 12 ತಿಂಗಳುಗಳು ಇರುತ್ತವೆ. ಆದ್ದರಿಂದ 1 ವರ್ಷಕ್ಕೆ 12 ತಿಂಗಳುಗಳು. ಪ್ರಶ್ನೆ ನಂಬರ್ 6, 1 ವರ್ಷಕ್ಕೆ ಎಷ್ಟು ದಿನಗಳು? 1 ವರ್ಷದಲ್ಲಿ 365 ದಿನಗಳಿರುತ್ತವೆ. ಈಗ ನಾವು 365 ದಿನಗಳು ಎಂದು ಬರೆಯೋಣ. 1 ತಿಂಗಳಿಗೆ ಎಷ್ಟು ದಿನಗಳು ಎಂದು ಕೇಳುತ್ತಿದ್ದಾರೆ. 1 ತಿಂಗಳಿಗೆ 30 ಅಥವಾ 31 ದಿನಗಳಿರುತ್ತವೆ. 30 ಅಥವಾ 31 ದಿನಗಳು. ಫೆಬ್ರವರಿಯಲ್ಲಿ 28 ಅಥವಾ 29 ದಿನಗಳಿರುತ್ತವೆ ಎಂದು ಬರೆಯಬೇಕು. 8, ಫೆಬ್ರವರಿ ತಿಂಗಳಿನಲ್ಲಿ ಎಷ್ಟು ದಿನಗಳು? ಫೆಬ್ರವರಿ ತಿಂಗಳಿನಲ್ಲಿ 28 ಅಥವಾ 29 ದಿನಗಳು ಇರುತ್ತವೆ. ಅಧಿಕ ವರ್ಷ ಎಂದರೇನು? ಅಧಿಕ ವರ್ಷ ಎಂದರೆ ಪ್ರತಿ 4 ವರ್ಷಗಳಿಗೊಮ್ಮೆ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುತ್ತವೆ. ಆ ವರ್ಷವನ್ನು ನಾವು ಅಧಿಕ ವರ್ಷ ಎಂದು ಕರೆಯುತ್ತೇವೆ. ಪ್ರತಿ 4 ವರ್ಷಕ್ಕೊಮ್ಮೆ ಫೆಬ್ರವರಿಯಲ್ಲಿ 29 ದಿನಗಳು ಬರುತ್ತವೆ. ಆ ವರ್ಷಕ್ಕೆ ಅಧಿಕ ವರ್ಷ ಎನ್ನುವರು. ಪ್ರಶ್ನೆ ನಂಬರ್ 10, 3 ಗಂಟೆ 20 ನಿಮಿಷ ಮತ್ತು 4 ಗಂಟೆ 30 ನಿಮಿಷಗಳ ಮೊತ್ತವೆಷ್ಟು? ಇಲ್ಲಿ 3 ಗಂಟೆ 20 ನಿಮಿಷ ಮತ್ತು 4 ಗಂಟೆ 30 ನಿಮಿಷಗಳ ಮೊತ್ತವನ್ನು ಈಗ ನಾವು ಕಂಡುಹಿಡಿಯಬೇಕು. 3 ಗಂಟೆ 20 ನಿಮಿಷ ಮತ್ತು 4 ಗಂಟೆ 30 ನಿಮಿಷ. ಈ ಎರಡು ಸಮಯಗಳನ್ನು ನಾವು ಈಗ ಕೂಡಿಸೋಣ. ಇಲ್ಲಿ 20 ನಿಮಿಷ 30 ನಿಮಿಷ. 0 + 0 0, 2 + 3 5 ಬಂದಿದೆ. 50 ನಿಮಿಷ. 4 + 3 7 ಗಂಟೆ. ಆದ್ದರಿಂದ ಉತ್ತರ 7 ಗಂಟೆ 50 ನಿಮಿಷ. ಪ್ರಶ್ನೆ ನಂಬರ್ 2, ಇವುಗಳನ್ನು ಸಂಕಲನ ಮಾಡಿರಿ. ಮೊದಲನೇ ಪ್ರಶ್ನೆ, 4 ಗಂಟೆ 40 ನಿಮಿಷ ಮತ್ತು 6 ಗಂಟೆ 10 ನಿಮಿಷ.
4 ಗಂಟೆ 40 ನಿಮಿಷ, 4 ಗಂಟೆ 40 ನಿಮಿಷ ಮತ್ತು 6 ಗಂಟೆ 10 ನಿಮಿಷ. ಗಂಟೆಯನ್ನು ಗಂಟೆಯ ಕೆಳಗೆ ಮತ್ತು ನಿಮಿಷವನ್ನು ನಿಮಿಷದ ಕೆಳಗೆ ನಾವು ಬರೆದುಕೊಳ್ಳಬೇಕು. ಈಗ ನಾವು ಕೂಡಿಸೋಣ. 0 + 0 0, 4 + 1 5, 50 ನಿಮಿಷ ಬಂದಿದೆ. 6 + 4 10, ಆದ್ದರಿಂದ ಉತ್ತರ 10 ಗಂಟೆ 50 ನಿಮಿಷ. ಪ್ರಶ್ನೆ ನಂಬರ್ 2, 3 ಗಂಟೆ 30 ನಿಮಿಷ ಮತ್ತು 2 ಗಂಟೆ 20 ನಿಮಿಷ. 3 ಗಂಟೆ 30 ನಿಮಿಷ ಮತ್ತು 2 ಗಂಟೆ 20 ನಿಮಿಷ. ಈಗ ನಾವು ಕೂಡಿಸೋಣ. 0 + 0 0, 3 + 2 5, 50 ನಿಮಿಷ. 2 + 3 5 ಬಂದಿದೆ. 5 ಗಂಟೆ 50 ನಿಮಿಷ. ಪ್ರಶ್ನೆ ನಂಬರ್ 3, 2 ಗಂಟೆ 50 ನಿಮಿಷ ಮತ್ತು 3 ಗಂಟೆ 40 ನಿಮಿಷ. 2 ಗಂಟೆ 50 ನಿಮಿಷ, 2 ಗಂಟೆ 50 ನಿಮಿಷ ಮತ್ತು 3 ಗಂಟೆ 40 ನಿಮಿಷ. ಈಗ ನಾವು ಈ ಸಮಯವನ್ನು ಕೂಡಿಸೋಣ. 0 + 0 0, 5 + 4 9, 90 ನಿಮಿಷವಾಗಿದೆ. ಗಂಟೆಯನ್ನು ಕೂಡಿಸೋಣ. 3 + 2 5, 5 ಗಂಟೆ. 5 ಗಂಟೆ 90 ನಿಮಿಷ. ಇಲ್ಲಿ ನಾವು 90 ನಿಮಿಷವನ್ನು 1 ತಾಸು 30 ನಿಮಿಷ ಎಂದು ತೆಗೆದುಕೊಳ್ಳಬೇಕು. ಏಕೆಂದರೆ 60 ನಿಮಿಷಕ್ಕೆ 1 ಗಂಟೆ. ಇಲ್ಲಿ 90ರಲ್ಲಿ 60 ನಿಮಿಷವನ್ನು ತೆಗೆದಾಗ 30 ಉಳಿಯುತ್ತದೆ. ಈಗ ನಾವು ಪ್ರಶ್ನೆಯನ್ನು ಉತ್ತರಿಸುವಾಗ 5 ಗಂಟೆ, 5 ಗಂಟೆಗೆ ನಾವು 90 ನಿಮಿಷದಲ್ಲಿ 60 ನಿಮಿಷವನ್ನು ಕೂಡಿಸಬೇಕು. 60 ನಿಮಿಷವನ್ನು ಕೂಡಿಸಿದಾಗ 6 ಗಂಟೆಯಾಗಿದೆ. 6 ಗಂಟೆ. ಇಲ್ಲಿ 90ರಲ್ಲಿ 60ನ್ನು ನಾವು ಗಂಟೆಯ ಲೆಕ್ಕಕ್ಕೆ ಸೇರಿಸಿದ್ದೇವೆ. ಉಳಿದ ಸಮಯ 30 ನಿಮಿಷ. ಆ ನಿಮಿಷದ ಸಮಯವನ್ನು ಬರೆಯೋಣ. ಆದ್ದರಿಂದ ಉತ್ತರ 6 ಗಂಟೆ 30 ನಿಮಿಷ. ಪ್ರಶ್ನೆ ನಂಬರ್ 4, 5 ಗಂಟೆ 30 ನಿಮಿಷ ಮತ್ತು 2 ಗಂಟೆ 50 ನಿಮಿಷ. 5 ಗಂಟೆ 30 ನಿಮಿಷ ಮತ್ತು 2 ಗಂಟೆ 50 ನಿಮಿಷ. ಈಗ ನಾವು ಕೂಡಿಸೋಣ. 0 + 0 0, 5 + 3 8, 80 ನಿಮಿಷ ಬಂದಿದೆ. 5 + 2 7 ಗಂಟೆ. ಈಗ ನಾವು 80 ನಿಮಿಷದಲ್ಲಿ 60 ನಿಮಿಷವನ್ನು ಗಂಟೆಗೆ ಸೇರಿಸಬೇಕು. 60 ನಿಮಿಷಕ್ಕೆ 1 ಗಂಟೆ. 7ಕ್ಕೆ 1ನ್ನು ಕೂಡಿಸಿದಾಗ 8 ಗಂಟೆ ಬರುತ್ತದೆ. 80ರಲ್ಲಿ 60ನ್ನು ಕಳೆದಾಗ 20 ಉಳಿದಿದೆ. ಆದ್ದರಿಂದ 8 ಗಂಟೆ 20 ನಿಮಿಷ. 5ನೇ ಪ್ರಶ್ನೆ, 3 ಗಂಟೆ 15 ನಿಮಿಷ 18 ಸೆಕೆಂಡ್ ಮತ್ತು 1 ಗಂಟೆ 19 ನಿಮಿಷ 17 ಸೆಕೆಂಡ್. 3 ಗಂಟೆ 15 ನಿಮಿಷ 18 ಸೆಕೆಂಡ್ ಮತ್ತು 1 ಗಂಟೆ 19 ನಿಮಿಷ ಮತ್ತು 17 ಸೆಕೆಂಡ್. ಈಗ ನಾವು ಕೂಡಿಸಬೇಕು. 7 + 8 15, 1 + 1 2, 2 + 1 3, 35 ಸೆಕೆಂಡ್ ಆಗಿದೆ. 9 + 5 14, 1 + 1 2, 2 + 1 3, 34 ನಿಮಿಷ. 3 + 1 4, 4 ಗಂಟೆಯಾಗಿದೆ. ಆದ್ದರಿಂದ ಉತ್ತರ 4 ಗಂಟೆ 34 ನಿಮಿಷ 35 ಸೆಕೆಂಡ್. ಪ್ರಶ್ನೆ ನಂಬರ್ 6, 2 ಗಂಟೆ 30 ನಿಮಿಷ 40 ಸೆಕೆಂಡ್
ಮತ್ತು 4 ಗಂಟೆ 50 ನಿಮಿಷ 30 ಸೆಕೆಂಡ್. 2 ಗಂಟೆ 30 ನಿಮಿಷ 40 ಸೆಕೆಂಡ್ ಮತ್ತು 4 ಗಂಟೆ 50 ನಿಮಿಷ 30 ಸೆಕೆಂಡ್ಗಳು. ಈಗ ನಾವು ಕೂಡಿಸೋಣ. 0 + 0 0, 4 + 3 7, 70 ಸೆಕೆಂಡ್ ಬಂದಿದೆ. ಇಲ್ಲಿ 1 ನಿಮಿಷಕ್ಕೆ 60 ಸೆಕೆಂಡ್, 70 ಸೆಕೆಂಡ್ ಬಂದಿದ್ದರಿಂದ ನಾವು 60ಅನ್ನು ನಿಮಿಷಕ್ಕೆ ಸೇರಿಸಬೇಕು. 0 + 0 0, 5 + 3 80 ಬಂದಿದೆ. 80 ನಿಮಿಷ. ಇಲ್ಲಿ 60 ನಿಮಿಷಕ್ಕೆ 1 ಗಂಟೆ, ಆದ್ದರಿಂದ ಇಲ್ಲಿ ನಾವು 80ರಲ್ಲಿ 60 ನಿಮಿಷವನ್ನು ಗಂಟೆಗೆ ಸೇರಿಸಬೇಕು. 4 + 2 6, 6 ಗಂಟೆಯಾಗಿದೆ. ಈಗ ನಾವು ಮೊದಲನೆಯದಾಗಿ 70 ಸೆಕೆಂಡ್ನಲ್ಲಿ 60 ಸೆಕೆಂಡನ್ನು ನಿಮಿಷಕ್ಕೆ ಸೇರಿಸಬೇಕು. ಏಕೆಂದರೆ 60 ಸೆಕೆಂಡಿಗೆ 1 ನಿಮಿಷವಾಗುತ್ತದೆ. ಇಲ್ಲಿ 1ಅನ್ನು ಸೇರಿಸೋಣ. ಇಲ್ಲಿ 70ರಲ್ಲಿ 60ಅನ್ನು ಕಳೆದಾಗ 10 ಉಳಿದಿದೆ. 10 ಸೆಕೆಂಡ್ ಉಳಿಯಿತು. ಇಲ್ಲಿ 81 ನಿಮಿಷವಾಗಿದೆ. 81 ನಿಮಿಷದಲ್ಲಿ ನಾವು 60 ನಿಮಿಷವನ್ನು ಗಂಟೆಗೆ ಸೇರಿಸಬೇಕು. 60 ನಿಮಿಷ ಎಂದರೆ 1 ಗಂಟೆ. 81ರಲ್ಲಿ 60 ನಿಮಿಷವನ್ನು ನಾವು ಗಂಟೆಗೆ ಸೇರಿಸಿದ್ದೇವೆ. 81ರಲ್ಲಿ 60ಅನ್ನು ಕಳೆದಾಗ 21 ಉಳಿದಿದೆ. ಆದ್ದರಿಂದ 21 ನಿಮಿಷ. 6 + 1 7 ಗಂಟೆ. ಆದ್ದರಿಂದ ಉತ್ತರ 7 ಗಂಟೆ 21 ನಿಮಿಷ 10 ಸೆಕೆಂಡ್ಗಳು. ಪ್ರಶ್ನೆ ನಂಬರ್ 7. 5 ಗಂಟೆ 45 ನಿಮಿಷ 30 ಸೆಕೆಂಡ್ ಮತ್ತು 3 ಗಂಟೆ 25 ನಿಮಿಷ 40 ಸೆಕೆಂಡ್. ಈಗ ನಾವು ಬರೆದಿದ್ದೇವೆ. ಕೂಡಿಸೋಣ. 0 + 0 0, 4 + 3 7, 70 ಸೆಕೆಂಡ್ ಆಗಿದೆ. 5 + 5 10, 4 + 2 6, 6 + 1 7, 70 ನಿಮಿಷ. 5 + 3 8, 8 ಗಂಟೆಯಾಗಿದೆ. ಈಗ ಇಲ್ಲಿ 70 ಸೆಕೆಂಡ್ ಬಂದಿದೆ. 70 ಸೆಕೆಂಡ್ ಎಂದರೆ 1 ನಿಮಿಷಕ್ಕಿಂತ ಹೆಚ್ಚು. ಆದ್ದರಿಂದ ಇಲ್ಲಿ ನಾವು 60 ಸೆಕೆಂಡನ್ನು 70 ನಿಮಿಷಕ್ಕೆ ಸೇರಿಸಬೇಕು. ಇಲ್ಲಿ 60 ಸೆಕೆಂಡ್ ಎಂದರೆ 1 ನಿಮಿಷ. ಆದ್ದರಿಂದ ನಾವು 70 ಸೆಕೆಂಡ್ನಲ್ಲಿ 60 ಸೆಕೆಂಡನ್ನು ನಿಮಿಷಕ್ಕೆ ಸೇರಿಸಿದ್ದೇವೆ. ಉಳಿದಿದ್ದು 10 ಸೆಕೆಂಡ್ಗಳು. ಈಗ 71 ನಿಮಿಷವಾಗಿದೆ. 71 ನಿಮಿಷ ಎಂದರೆ ನಾವು ಇಲ್ಲಿ 60 ನಿಮಿಷಕ್ಕೆ 1 ಗಂಟೆ. ಆದ್ದರಿಂದ 60 ನಿಮಿಷವನ್ನು ಇಲ್ಲಿ ಗಂಟೆಗೆ ಸೇರಿಸಬೇಕು. 71ರಲ್ಲಿ 60ಅನ್ನು ಕಳೆದಾಗ 11 ಉಳಿದಿದೆ. ಆದ್ದರಿಂದ 11 ನಿಮಿಷ. ಇಲ್ಲಿ 8 + 1 9, 9 ಗಂಟೆಯಾಗಿದೆ. ಆದ್ದರಿಂದ ಉತ್ತರ 9 ಗಂಟೆ 11 ನಿಮಿಷ 10 ಸೆಕೆಂಡ್ಗಳು. ಪ್ರಶ್ನೆ ನಂಬರ್ 8. 3 ವರ್ಷ 8 ತಿಂಗಳು ಮತ್ತು 2 ವರ್ಷ 7 ತಿಂಗಳು. ಪ್ರಶ್ನೆ ನಂಬರ್ 8. 3 ವರ್ಷ 8 ತಿಂಗಳು, 3 ವರ್ಷ 8 ತಿಂಗಳು ಮತ್ತು 2 ವರ್ಷ 7 ತಿಂಗಳು. ಈಗ ನಾವು ಕೂಡಿಸಬೇಕು. 7 + 8 15, 15 ತಿಂಗಳು. ವರ್ಷ 3 + 2 5 ವರ್ಷವಾಗಿದೆ. ಈಗ ಇಲ್ಲಿ 15 ತಿಂಗಳು ಬಂದಿದೆ. 15 ತಿಂಗಳು ಎಂದರೆ 1 ವರ್ಷಕ್ಕಿಂತ ಜಾಸ್ತಿ. 1 ವರ್ಷಕ್ಕೆ 12 ತಿಂಗಳುಗಳು. ಆದ್ದರಿಂದ ನಾವು 15ರಲ್ಲಿ 12 ತಿಂಗಳನ್ನು ವರ್ಷಕ್ಕೆ ಸೇರಿಸಬೇಕು. 12 ತಿಂಗಳು ಎಂದರೆ 1 ವರ್ಷ. ಇಲ್ಲಿ 15ರಲ್ಲಿ 12ಅನ್ನು ಕಳೆದಾಗ 3 ಉಳಿದಿದೆ. 3 ತಿಂಗಳು. ಇಲ್ಲಿ 5 ವರ್ಷಕ್ಕೆ 1 ವರ್ಷವನ್ನು ಸೇರಿಸಿದ್ದೇವೆ. 5 + 1 6 ವರ್ಷ. ಆದ್ದರಿಂದ ಉತ್ತರ 6 ವರ್ಷ 3 ತಿಂಗಳು. ಪ್ರಶ್ನೆ ನಂಬರ್ 9. 5 ವರ್ಷ 6 ತಿಂಗಳು ಮತ್ತು 4 ವರ್ಷ 9 ತಿಂಗಳು. ಈಗ ಇಲ್ಲಿ ನಾವು 6ಕ್ಕೆ 9ಅನ್ನು ಕೂಡಿಸೋಣ. 6ಕ್ಕೆ 9ಅನ್ನು ಕೂಡಿಸಿದಾಗ 15 ತಿಂಗಳು. 5 + 4 9 ವರ್ಷ. ಈಗ ಇಲ್ಲಿ 15 ತಿಂಗಳಿನಲ್ಲಿ 1 ವರ್ಷವನ್ನು ನಾವು ಕೂಡಿಸಬೇಕು. ಆದ್ದರಿಂದ 15ರಲ್ಲಿ 12ಅನ್ನು ತೆಗೆದಾಗ 3 ತಿಂಗಳು ಉಳಿಯಿತು. 9 + 1 10 ವರ್ಷ. ಉತ್ತರ 10 ವರ್ಷ 3 ತಿಂಗಳು.
ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 7.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 7.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.